ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಪ್ರತಿಯೊಬ್ಬರ ಜೀವನದೊಳಗೂ ಒಂದಿಲ್ಲ ಒಂದು ವಿಸ್ಮಯಕಾರಿ ಘಟನೆಗಳು ನಡೀತಾನೆ ಇರ್ತಾವ. ಕೆಲವರು ಅದರ ಬಗ್ಗೆ ಲಕ್ಷ್ಯ ಕೊಟ್ಟಿರ್ತಾರೆ, ಮತ್ತೆ ಕೆಲವರು ಅದರ ಬಗ್ಗೆ ಜಾಸ್ತಿ ಗಮನ ಹರಿಸುವುದಿಲ್ಲ. ಈ ಘಟನೆಗಳು ಅವರ ಜೀವನದೊಳಗ ಹೊಸ ತಿರುವನ್ನ ಪಡೆಯುವಂತಹ ಸಾಮರ್ಥ್ಯ, ಚೈತನ್ಯವನ್ನು ಕೂಡ ಹೊಂದಿರ್ತಾವ. ಅಂತ ಘಟನೆಗಳು ಕೆಲವು ಸಲ ಬೇರೆಯವರ ಜೀವನಕ್ಕೂ ಕೂಡ ಒಂದು ಬೆಳಕನ್ನ ತೋರು ಹಂಗಿರ್ತಾವ. ಅಂತ ಹಲವಾರು ಬೆರಗುಗಳು, ಅಂತ ವಿಶೇಷ ಘಟನೆಗಳು ನಿರಂತರವಾಗಿ ವರಕವಿ ಬೇಂದ್ರೆಯವರ ಜೀವನದೊಳಗ ನಡೀತಾನೆ ಇದ್ವು. ವರಕವಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜೊತೆಗೆ ನಿರಂತರವಾದ ಬಾಂಧವ್ಯವನ್ನ 20 ವರ್ಷಗಳ ಕಾಲ ಹೊಂದುವಂತ ಸೌಭಾಗ್ಯವನ್ನ ಹೊಂದಿದ್ದವರು ಪ್ರೊಫೆಸರ್ ಕೆ.ಎಸ್. ಶರ್ಮಾ. ಈ ಸಾಂಗತ್ಯದಲ್ಲಿ ಸಂಭವಿಸಿದ ಅನೇಕಾನೇಕ ಪ್ರಸಂಗಗಳನ್ನ, ಅತ್ಯಂತ ಪ್ರಮುಖವಾದ ಹಾಗೂ ಕುತೂಹಲಕಾರಿಯಾದಂಥ ಹಲವಾರು ಬೆರಗುಗೊಳಿಸುವ ಪ್ರಸಂಗಗಳನ್ನ ಡಾಕ್ಟರ್ ಕೆ.ಎಸ್. ಶರ್ಮಾ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಗುರುವರ್ಯ ಬೇಂದ್ರೆ ಹಾಗೂ ಆಪ್ತ ಶಿಷ್ಯ ಶರ್ಮಾ ಇವರ ಬಾಂಧವ್ಯದ ಘಟನಾವಳಿ, ಬೆರಗುಗೊಳಿಸುವ ಪ್ರಸಂಗಗಳ ವಿಶೇಷ ಸಂಚಿಕೆ ಇಂದಿನ ಬೇಂದ್ರೆ ಬೆರಗು. ಆಪ್ತ ಶಿಷ್ಯ ಶರ್ಮಾ ಹಾಗೂ ಗುರುವರ್ಯ ಬೇಂದ್ರೆ ಮಾತನಾಡುತ್ತಾರೆ. ಡಾಕ್ಟರ್ ಕೆ.ಎಸ್. ಶರ್ಮಾ. ನಾನು ತೆಲುಗು ಮಾತೃಭಾಷೆಯವನು. ಇಡೀ ನನ್ನ ಅಭ್ಯಾಸವೇ ತೆಲುಗಿನಲ್ಲಿ. ಮಾತೃಭಾಷೆ ತೆಲುಗು, ಅಭ್ಯಾಸ ಮಾಡಿದ ತೆಲುಗು. ನನ್ನ ಗ್ರಾಜ್ಯುಯೇಷನ್ ತನಕ ನನ್ನ ಸೆಕೆಂಡ್ ಲ್ಯಾಂಗ್ವೇಜ್ ತೆಲುಗು. ನಾನು ಜೀವ ವಿಮಾ ಕಾರ್ಪೊರೇಷನ್ ಆದಾಗ ಅವರು ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ನೌಕರಿಗೆ ಆಯ್ಕೆಯಾದೆ. ಆಯ್ಕೆಯಾಗಿ ನನಗೆ ಧಾರವಾಡಕ್ಕೆ ಪೋಸ್ಟಿಂಗ್ ಸಿಕ್ತು ಅಂತ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ನಾನು ಹೊಸ ಧಾರವಾಡಕ್ಕೆ ಗೆಳೆಯ ಜಿ.ವಿ. ಕುಲಕರ್ಣಿ, ಅಲ್ಲಿ ಆಗ್ಲೇ ಖ್ಯಾತ ಕವಿ, ಅವ್ರು ನನಗೆ ಸಂಪರ್ಕ ಬಂತು. ನಾನು ಇಂಗ್ಲಿಷ್ ನಲ್ಲಿ ಬರೀತಾ ಇದ್ದೆ, ಹೆಚ್ಚಾಗಿ ತೆಲುಗಿನಲ್ಲೂ ಬರೀತಾ ಇದ್ದೆ. ಕೆಲವು ನನ್ನ ಬರವಣಿಗೆಗಳನ್ನು ಓದಿದೆ, ಜೀವಿ ತನ್ನ ಬರವಣಿಗೆಗಳನ್ನು ಓದಿದ್ರು. ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆಮೇಲೆ ಜೀವಿಯಿಂದ ಶರ್ಮಾ ಅವರೇ, ನಾನು ನಿಮ್ಮನ್ನ ಬೇಂದ್ರೆ ಅವ್ರಿಗೆ ಭೇಟಿ ಮಾಡಿಸ್ಬೇಕು ಅಂತ. ಬಹಳ ಸಂತೋಷ. ನಾನು ಬಹಳ ಸಣ್ಣವ, ಆದ್ರೂ ಭೇಟಿ ಮಾಡಿಸೋದು ಅಂತಂದ್ರೆ ನನಗೆ ಬಹಳ ಸಂತೋಷದ ವಿಷಯ ಅಂತ ಹೇಳಿ ಕರ್ಕೊಂಡು ಹೋದ. ಹೌದು, ಬೇಂದ್ರೆ ಅವ್ರ ಮನೆಯಲ್ಲಿ ಇರ್ಲಿಲ್ಲ. ನನಗೆ ಒಂದು ರೀತಿಯಾಗಿ ನಿರಾಶೆ ಆಯ್ತು. ನಿರಾಶೆಯನ್ನು ವ್ಯಕ್ತಪಡಿಸಿದೆ. ಇಲ್ಲ, ನಂದೊಂದು ಕವನ ಸಂಗ್ರಹ ಪ್ರಕಟ ಆಗೋದಿದೆ. ಆ ಕವನ ಸಂಗ್ರಹ ಪ್ರಕಟಣೆ ನಿನ್ನ ಕೋಲಿಯಲ್ಲೇ ಮಾಡೋಣ. ದೊಡ್ಡ ಕೋಲಿ ಇತ್ತು ನಮ್ದು, ಅದ್ರಲ್ಲೇ ಮಾಡೋಣ. ಅದಕ್ಕೆ ನೀನೇನು ನಿರಾಶೆ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ಕರ್ಕೊಂಡ್ಬರ್ತೀನಿ ಬೇಂದ್ರೆ ಅವ್ರನ್ನ. ನಾನು ಅದಕ್ಕೆ ಫಂಕ್ಷನ್ ಫಿಕ್ಸ್ ಆಯ್ತು. ಜಿ.ವಿ. ಅವರು ಬೇಂದ್ರೆ ಅವ್ರನ್ನ ಚೀಫ್ ಗೆಸ್ಟ್ ಅಂತ ಫಿಕ್ಸ್ ಮಾಡಿದ್ರು, ಕರ್ಕೊಂಡ್ಬಂದ್ರು. ಸರಿ, ಸ್ವಾಗತ ಮಾಡಿದೆ. ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಜೀವಿ ಹೇಳಿದ ಮಾತು ಬಹಳ ವಿಚಿತ್ರವಾಗಿ ಮಾತಾಡ್ಬಿಟ್ಟ. ನನಗೆ ಶಾಕ್ ಆಯ್ತು. ಏನಪ್ಪ ಹೀಗೆ ಮಾತಾಡ್ಬಿಟ್ನಲ್ಲ ಇವ ಅಂತ. ಏನ್ ಅನ್ಬೇಕು? ನಾನು ಶರ್ಮಾ ಅವ್ರನ್ನ ಭೇಟಿ ಮಾಡಿಸ್ಬೇಕು ಅಂತ ಅವ್ರ ಮನೆ ಕರ್ಕೊಂಡು ಹೋಗಿದ್ದೆ. ಅವತ್ತು ಬೇಂದ್ರೆ ಅವ್ರ ಮನೆಯಲ್ಲಿ ಇರ್ಲಿಲ್ಲ. ಶರ್ಮಾ ನಿರಾಶೆ ಪಟ್ಕೊಂಡ್ರು. ಈಗ ಬೇಂದ್ರೆ ಅವರೇ ಶರ್ಮಾ ಅವ್ರನ್ನ ಬಿಟ್ಟಾಗ್ಲಿಕ್ಕೆ ಅವ್ರ ಕೋಲಿಗೆ ಬರ್ಬೇಕಾಯ್ತು ಅಂದ್ಬಿಟ್ಟು ಶಾಕ್ ಆಯ್ತು. ಏನಪ್ಪ ಹಿಂಗೆ ಅಂದ್ಬಿಟ್ನಲ್ಲ ಇವ. ಸ್ವಲ್ಪ ಐ ವಾಸ್ ಲಿಟಲ್ ವರಿಡ್ ಆಲ್ಸೋ. ಸರಿ, ಬೇಂದ್ರೆ ಅವ್ರ ಮಾತು ಶುರು ಮಾಡಿದ್ರು. ಎಲ್ಲಿ ಈ ಸಮಾರಂಭ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಕಲ್ಪನೆ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರು ಬೇಂದ್ರೆ ಅವರು. ಶರ್ಮಾ ಇರೋದು ಎಲ್ಲಿ ಗೊತ್ತೇನು? ದತ್ತ ನಿಲಯ. ಈ ಕಟ್ಟಡದ ಹೆಸರು ದತ್ತ ನಿಲಯ. ಅವ ನನ್ನ ಮನೆಯಲ್ಲಿದ್ದಾನೆ. ಅವನು ಭೇಟಿ ಮಾಡ್ಲಿಕ್ಕೆ ನನ್ನ ಮನೆಗೆ ಬಂದ್ರೆ ಅದೆಲ್ಲ ಆಶ್ಚರ್ಯ ಏನಿದೆ? ನನಗೆ ಸಮಾಧಾನ ಆಯ್ತು ನಿಜ. ಆದ್ರೆ ಎಂಥ ದೊಡ್ಡ ಮನುಷ್ಯ. ಅವತ್ತೇ ಫಸ್ಟ್ ಟೈಮ್ ನೋಡಿದ್ ನಾನು. ಬಾರು 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 ಸಾಧನ ಕೇರಿಗೆ ಮರಳಿ ನಿನ್ನೀ ಊರಿಗೆ ಮರಳಿ ನಿನ್ನೀ ಊರಿಗೆ.
ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪ್ರಕಟ ಆಯ್ತು. ನಾನು ವಾಮನ್ ಬೇಂದ್ರೆ ಇಬ್ರು ಮಾತಾಡ್ಕೊಂಡು, ಇಲ್ಲ ಇದನ್ನ ನಾವು ವಿಶೇಷವಾಗಿ ಇದನ್ನ ಆಚರಣೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು. ರಾಘವೇಂದ್ರ ರಾಯರನ್ನ ಭೇಟಿಯಾದ್ವಿ, ನಮ್ಮ ಎಲ್ರಿಗೂ ಹಿರಿಯರು ಮತ್ತು ಖ್ಯಾತ ಆಂಗ್ಲ ಕವಿ ಭೇಟಿಯಾದ್ವಿ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, ಆದ್ರೆ ಈ ಕೃತಿ ಕನ್ನಡದಲ್ಲಿದೆ. ಇದರ ಆಂಗ್ಲದ ಒಂದು ಭಾಷಾಂತರ ನಾವು ಆಯ್ದ ಭಾಗಗಳನ್ನಾದ್ರೂ ನಾವು ಅದನ್ನ ಭಾಷಾಂತರ ಮಾಡಿ ಅದೇ ಸಮಯಕ್ಕೆ ಬಿಡುಗಡೆ ಆಗೋ ಹಾಗೆ ನಾವು ಸಿದ್ಧ ಮಾಡಿದ್ರೆ ಸಾರ್ಥಕ ಆಗ್ತದೆ ಅಂತ ಮಾತಾಡ್ಕೊಂಡ್ವಿ. ರಾಘವೇಂದ್ರ ಹತ್ರ ಚರ್ಚೆ ಬಹಳ ಒಳ್ಳೆ ಚಿಂತನೆಯಪ್ಪ, ಮಾಡ್ಬಿಡೋಣ. ನಾವಿಬ್ರು ಸಹಾಯ ಮಾಡಿದ್ವಿ. ಮೇನ್ ವರ್ಕ್ ವಾಸ್ ಡಾಕ್ಟರ್ ರಾಘವೇಂದ್ರ ರಾವ್ಸ್ 4 strings ಅಂತ ಸಿದ್ಧ ಮಾಡಿದ್ವಿ, ಪ್ರಿಂಟ್ ಮಾಡಿ ಅಷ್ಟೊತ್ತಿಗೆ ಬೇಂದ್ರೆ ಅವರು ಕುಟುಂಬ ಸಮೇತ ಪುಣೆಗೆ ಹೋಗಿದ್ರು. ಇಡೀ ಕುಟುಂಬ ಸದಸ್ಯರನ್ನು ಕರ್ಕೊಂಡು ಡೆಲ್ಲಿಗೆ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಸಿದ್ಧ ಮಾಡಿಕೊಂಡು ಆ ಪ್ರಕಟಿತ ಕೃತಿಗಳನ್ನ ತಗೊಂಡು ಪುಣೆಗೆ ಹೋಗಿ ಕೊಟ್ಟು ಬಂದೆ. ಅದು ಅಲ್ಲಿ ಬಿಡುಗಡೆ ಆಯ್ತು. ಒಂದು ವಿಶೇಷವಾದಂತಹ ಅಂಶ ಇಲ್ಲೇನು ಅಂತಂದ್ರೆ, ಬಿಡುಗಡೆ ಆಗಿದ್ದಲ್ಲದೆ ಆ 4 strings ಟ್ರಾನ್ಸ್ಲೇಷನ್ ಏನಿದೆ ಅದನ್ನ ಗಿರೀಶ್ ಕಾರ್ನಾಡ್ರು ಆ ಸಮಾರಂಭದಲ್ಲಿ ಸಾದರಪಡಿಸಿದ್ರು ಪೊಯಮನ ಮತ್ತು ಪುಸ್ತಕವನ್ನು ಕೂಡ ಪ್ರಕಟ ಮಾಡಿದ್ದು ಅದೇ ಸಂದರ್ಭದಲ್ಲಿ. ಬಹುಶಃ ಇಷ್ಟು ವಿಶಿಷ್ಟವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ ಇನ್ನೊಂದು ಘಟನೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ನಾವು ಸಿದ್ಧ ಮಾಡಿದ್ಮೇಲೆ, ಮ್ಯಾನುಸ್ಕ್ರಿಪ್ಟ್ ರೆಡಿ ಆದ್ಮೇಲೆ ಇದನ್ನು ಓದ್ ತೋರಿಸೋಣ ಸರ್, ನಾವು ಬೇಂದ್ರೆ ಅವರ ಒಂದು ಅನುಮತಿ ಪಡ್ಕೋಬೇಕು ಅಂತಂದೆ. ಹಾಗೆ ಮಾಡೋಣ ಅಂತ ಕೇಳಿದ್ರು. ಚೆನ್ನಾಗಿ ಮಾಡಿದಿರಿ, ಆದ್ರೆ ಒಂದ್ ಮಾತನ್ನು ಹೇಳಲೇಬೇಕು ನಾನು. ನನ್ನ ಕನ್ನಡ ಇದು ಅನ್ಟ್ರಾನ್ಸ್ಲೇಟಬಲ್ ಅಂದ್ರೆ ಶಬ್ದ ಬಳಸ್ತಾರೆ. ಅನ್ಟ್ರಾನ್ಸ್ಲೇಟಬಲ್, ನನ್ನ ಭಾಷಾಂತರ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದ್ರು. 1000 ಮನೆಗಳಲ್ಲಿ ಹೆಂಗ್ ಭಾಷಾಂತರ ಮಾಡ್ತೀಪ ಅಂದ್ರು. 1000 ಮನೆಗಳಲ್ಲಿ, ಸಾವು ಇರದ ಮನೆಗಳಲ್ಲಿ, 1000 ಮನೆಗಳಲ್ಲಿ, ಥೌಸಂಡ್ಸ್ ಅನ್ನೋದು ಒಂದ್ ಅರ್ಥ ಆದ್ರೆ, ಸಾವು ಇರದ ಮನೆಗಳಲ್ಲಿ ಇಮ್ಮಾರ್ಟಲ್ ನನಗೆ ಮನೆ ಮಾಡಿದೆ ಅಂತ ತಾಯಿ ಬಗ್ಗೆ ಹೇಳ್ತೀನಿ. ಹೆಂಗಪ್ಪ ಇದನ್ನ ಭಾಷಾಂತರ ಮಾಡೋದು? ಆದ್ರೆ ಒಂದೇನಿದೆ, ಇಂಗ್ಲಿಷ್ ನಲ್ಲಿ ಮಾಡಿರೋದು ಇಂಗ್ಲಿಷ್ ಭಾಷೆಗೆ ಅನುಗುಣವಾಗಿರೋ ಹಾಗೆ ನೀವು ಮಾಡಿದ್ದೀರಿ, ಅದು ಸ್ವಾಗತಾರ್ಹ ಅನ್ನೋ ಮಾತು ಹೇಳಿದ್ರು. ಇದು ಎಂದೂ ನಾವು ಮರೆಯಬಾರದು. ಯಾಕೆ ಅಂತಂದ್ರೆ ಕನ್ನಡದ ಶಕ್ತಿ ಏನು ಅಂತ ಅನ್ನೋದು ಬೇಂದ್ರೆ ಅವ್ರಿಗಿದ್ದಷ್ಟು ಪರಿಚಯ ಬಹುಶಃ ಆ ಶಕ್ತಿಯ ಬಗ್ಗೆ ಪರಿಕಲ್ಪನೆ ಇನ್ಯಾರಿಗೂ ಇರ್ಲಿಕ್ಕಿಲ್ಲ. ಭಾಷೆಯ ಶಕ್ತಿ ಎಷ್ಟು ಅಂತ. ಅದರಿಂದ ಈ ಘಟನೆಯ ಸಂಬಂಧ, ಈ ಪ್ರಸಂಗ ಮರೆಯೋದಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬಿದ ಕನ್ನಡ ಕುಲವನ್ನು ಹಿಂತರಿಯದ ಹೆರವರು ಅವರಿದ್ದರು ಒಂದೇ, ಇರದಿದ್ದರು ಒಂದೇ. ಜಯ ಜಯ ಜಯವೆಂದೇ, ವಂದೇ 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 ಕರ್ನಾಟಕ ವಂದೇ. ಹಿಂದೆ ಮುಂದೆ ಎಂದೇ ಕರ್ನಾಟಕ ವಂದೇ. ವಂದೇ 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 ಕರ್ನಾಟಕ ವಂದೇ. ಹಿಂದೆ ಮುಂದೆ ಎಂದೇ ಕರ್ನಾಟಕ ವಂದೇ. ಕರ್ನಾಟಕ ವಂದೇ, ಕರ್ನಾಟಕ ವಂದೇ. 70ನೇ ವರ್ಷಕ್ಕೆ ಶಿರಹಟ್ಟಿಯಲ್ಲಿ 70ನೇ ಒಂದು ಉತ್ಸವವನ್ನು ಮಾಡಬೇಕು ಅಂತ ಅನ್ನೋದು ನಿರ್ಣಯ ಮಾಡಿದ್ರು. ಆ ಸಮಾರಂಭಕ್ಕೆ ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ನಿಜಲಿಂಗಪ್ಪನವರು ಮತ್ತು ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ತುಕೋಡ್ರು ಮುಂತಾದವರೆಲ್ಲ ಭಾಗವಹಿಸಿದ್ರು. ಅವ್ರ ಜೊತೆಗೆ ವಿ.ಕೆ. ಗೋಕಾಕರು, ಶ್ರೀರಂಗರು, ಇಂಥ ರಮಶ್ರೀ ಮುಗುಳಿಯವರು, ಇವರೆಲ್ಲ ಭಾಗವಹಿಸಿದ್ರು. ನಾವು ಈ ಸಂದರ್ಭಕ್ಕೆ ವಿಶೇಷವಾಗಿ ಏನಾದ್ರು ನಮ್ಮ ಕೊಡುಗೆ ಅಂತ ನಾವು ಮಾಡಬೇಕು ಅಂತ ನಾನು ಬಾಳಣ್ಣ ಮಾತಾಡ್ಕೊಂಡ್ವಿ. ವೆಂಕಣ್ಣ ಮಣ್ಣೂರು ಮಕರಂದ ಅನ್ನೋ ಒಂದು ಮಾಸಿಕವನ್ನ ಪ್ರಕಟ ಮಾಡ್ತಿದ್ದ. ವೆಂಕಣ್ಣ ಬಂದು ಭೇಟಿಯಾಗಿ ನಾವು ಬೇಂದ್ರವ್ರನ್ನ ಭೇಟಿಯಾಗೋಣ, ಅವ್ರ ಅನುಮತಿ ತಗೊಂಡು ಅವ್ರ ಮೇಲೆ ಈ ಸಲ ವಿಶೇಷ ಕೃತಿಯನ್ನ ತಯಾರು ಮಾಡಿ ನಾವು ಈ ಸಮಾರಂಭದಲ್ಲೇ ಅದನ್ನು ಪ್ರಕಟ ಮಾಡೋ ಹಾಗೆ ಸಿದ್ಧ ಮಾಡೋಣ. ಆಯ್ತು, ಒಳ್ಳೇದಾಯ್ತು, ಕೇಳೋಣ ಬಾ ಅಂತಂದು ಕೂತ್ಕೊಂಡ್ವಿ. ಸಂತೋಷ ಆಯ್ತಪ್ಪ, ಮಾಡಿ, ಯಾವ ಪ್ಲಾನ್ ಮಾಡ್ತಿರೋ ಮಾಡಿ ಅಂತಂದ್ರು. ಬಹಳ ವಿಶಿಷ್ಟವಾದ ಪ್ರಸಂಗ ಇದು. ಇದಕ್ಕೆ 2 ಕಾರಣಗಳು ಹೇಳ್ತೇನೆ. ಒಂದು, ಮಕರಂದದ ಕೃತಿ ಏನ್ ತಂದಿದ್ದು ವಿಶೇಷ ಕೃತಿ, ಇದು ಬಹಳ ವಿಶೇಷವಾದಂತಹ ಕೃತಿ, ಬಹಳ ವಿಶಿಷ್ಟವಾಗಿ ಪ್ರಕಟವಾಗಿದೆ. ಇದು
ಒಂದನೇ ಭಾಗ. ಎರಡನೇ ಭಾಗ ಆ ಸಂದರ್ಭಕ್ಕೆ ಅಂತಲೇ ನಾನು ಕೆಲವು ಪದ್ಯಗಳನ್ನು ಬರೆದು, ಅದರಲ್ಲಿ ಒಂದು ಪದ್ಯ 7-10 ಬಹಳ ಮಹತ್ವದ ಪದ್ಯ. ಅದು 7-10 ಯಾಕೆ ಮಹತ್ವದ ಪದ್ಯ ಇದು ಅಂತಂದ್ರೆ, ಇದರಲ್ಲಿ ಕೆಲವು ಸಾಲುಗಳನ್ನು ಓದ್ತೇನೆ. ಬೇಂದ್ರೆಯವರ ಸಾಂಖ್ಯವನ್ನ ಬಿಂಬಿಸುತ್ತೆ ಈ ಪದ್ಯ. ಬಹಳ ಕಷ್ಟ ಇದು, ಆದರೆ ಅಲ್ಲೇ ಬೇಂದ್ರೆಯವ್ರ ಮನೆಯಲ್ಲೇ ಕೂತು ಈ ಕೃತಿಯನ್ನು ನಾವು ಸಂಪಾದನೆ ಮಾಡಿದ್ವಿ. ವಾಮನ್ ಬೇಂದ್ರೆ, ನಾನು, ವೆಂಕಣ್ಣ 3 ಮಂದಿ ಇದಕ್ಕೆ ಕಾಂಟ್ರಿಬ್ಯೂಷನ್ಸ್ ಮಾಡಿದೀವಿ. ಬಹಳ ಮಹತ್ವದ ಕೃತಿ ಇದು. ನೋಡಿ, ಓ ಕವಿಯೇ, ವರ ಕವಿಯೇ, ದತ್ತ ಗುರುವರಮಣಿಯೇ, ಸ್ವೀಕರಿಸು ನನ್ನ ಈ ಶಬ್ದ ಪುಷ್ಪವನ್ನು. ರಾಗರಂಜಿತವಲ್ಲ, ಸೌರಭವೂ ಇದಕ್ಕಿಲ್ಲ, ಸೇರಲರ್ಹವೇ ನಿನ್ನ ಪಾದಕಮಲವನು ಅಂತ ಶುರುವಾಗಿ ವಿಶಿಷ್ಟವಾದ ಅಂಶ ಏನು ಇದರಲ್ಲಿ ಅಂದ್ರೆ, 70 ದಾಟಿರುವ ಪಾದಪದ್ಮಕ್ಕೆ ಎರಗಿ 7 ಪತ್ತರ ಗುಟ್ಟು ತಿಳಿಯಲಿಚ್ಛಿಸುವೆ. 10 ಪತ್ತಿಗೆ ವಿಪತ್ತು ಹತ್ತಿ ಬಂದಿರುವ ಜೀವ ಏನಿಹುದು 10ರಲ್ಲಿ ತಿಳಿಯಲಿಚ್ಛಿಸುವೆ. ಎಲ್ಲ ಮ್ಯಾಥಮೆಟಿಕ್ಸ್, ಎಲ್ಲ ಅಂಕಿ. 4ರಲ್ಲಿ ಹತ್ತಿಹುದು, 10 4ರಲ್ಲಿಹುದು, 1 10ರ ಮಧ್ಯೆ 7 ಇಹುದು, 7 ಮರ್ಮ ಓಂಕಾರದಲ್ಲಿಹುದು, ಜಗವೆಲ್ಲ ಈ ಗಣಿತ ಗುಣಿತದಲ್ಲಿಹುದು. ಎಲ್ಲ ಮ್ಯಾಥಮೆಟಿಕ್ಸ್. ಜೀವನದ ಕಾಗುಣಿತ, ಗಣಿತದ ಈ ಗುಣಿತ ಅರಿಯಲಾರದೆ ನಾನು ತಪಿಸುತ್ತಿರುವೆ. 1-2 ಅರಿಯದಲೆ ಜಗವ ಸೇರಿಹ ನಾನು, 7 10ರ ಮರ್ಮ ತಿಳಿಯಲಿಚ್ಛಿಸುವೆ. 1 2 3 4 ಇದನ್ನು ನೋಡೋಣ, ಇದ ಕೂಡಿ ನೋಡಿದರೆ ಹತ್ತಿಹುದು ಅಣ್ಣ. 1 + 2 + 3 + 4 10 ಕೂಡಿದರೆ ಹತ್ತಿಹುದು ಅಣ್ಣ. 4 ತಂತಿಯ ಹಿಡಿದು ನುಡಿದು ನೋಡೋಣ, ಹೊರಬರುವ ಶಬ್ದವೇ ಓಂಕಾರವಣ್ಣ. ಷಟ್ಚಕ್ರ ಗುಣಿಸಲು 1 × 2 × 3 × 4 × 5 × 6 ಷಟ್ಚಕ್ರ ಗುಣಿಸಲು 720. ಷಟ್ಚಕ್ರ ಗುಣಿಸಲು 620. ಸಪ್ತ ಜಾಚೆಯ ಚಕ್ರ 8 9 10 ಅದು 720. 8 × 9 × 10 720. 1 × 2 × 3 × 4 × 5 × 6 720. 720 ವರುಷದ ಹಗಲಿರುಳು 720. 360 + 360 720. ಆರಾದ ಬಳಿ 7 ದಾಟುವ ಹೊತ್ತು ಬಂದಿಹುದು 10. 7 ಅಜ್ಞಾನಗಳ ಬದಿಗಿಟ್ಟು 10. 7 ಜ್ಞಾನಗಳ ಹಾದಿ ತೆರೆದೀತು 10. 7 10 10ರ ಹಾದಿ 10. 10ರ ಹಾದಿ 10. 4ರ ತಂತಿಯ ನಾದ ಬ್ರಹ್ಮನ ಶಬ್ದದ ಮಾಧುರ್ಯ ಕಿವಿಯ ಬೊಗಸೆಯಂ ಕುಡಿದರೆ ಅರಳಿತು ನನ್ನ ಅಂತರ್ಯ. ಕತ್ತಲೆ ತೊಲಗಿತು, ಕಹಿ ಸಿಹಿಯಾಯಿತು, ರಸವೇ ಸೌಂದರ್ಯ, ಪಟ್ಟಿಹ ಹಾಡನು ಮಾಡಿದ ಅಮರನು ಕವಿವರ್ಯ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ನಾನು ನೀನಿನ ಈನಿ ನಾನಿಗೆ ಬೇನೆ ಏನು ಜಾಣಿನ. ಆವು ಈವಿನ ನಾವು ನೀವಿಗೆ ಆನು ತಾನದ ತನನನ. ನಾನು ನೀನಿನ ಈನಿ ನಾನಿಗೆ ಬೇನೆ ಏನೋ ಜಾಣಿನ. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ. ಹತವೋ ಹಿತವೋ ಆ ಅನಾಹತ ಮಿತಿ ಮಿತಿಗೆ ಇತಿ ನನನನ. ಬೆನ್ನಿನಾನಿಗೆ ಜನನ ಜಾನಿಕೆ, ಬೆನ್ನಿನಾನಿಕೆ ಜನನ ಜಾನಿಕೆ, ಮನನವೇ ಸಹಿತಸ್ತನ.
ನಾನು ಬೇಂದ್ರೆಯವ್ರ ಬಗ್ಗೆ ಬರೆದ ಒಂದು ಕವನ, ಅನೇಕ ಕವನಗಳು ಬರ್ತಿದ್ದೇನೆ, ಅದರಲ್ಲಿ ಒಂದು ಕವನ ನನ್ನ ದೃಷ್ಟಿಯಲ್ಲಿ ಬಹಳ ಮಹತ್ವದ ಕವನ ಅಂತ ಆ ಕವನವನ್ನು ಸಾದರಪಡಿಸ ಬಯಸ್ತೇನೆ. ಅದರ ಶಿರೋನಾಮ ಮಹಾಮಾನವ. ರಸಋಷಿ ಬೇಂದ್ರೆ, ಏನಿದು ನಿನ್ನ ಮೋಜು, ಅಂಕಿಗಳನ್ನೆಲ್ಲ ಲಾಕು ಮಾಡಿರುವೆ, ಅವುಗಳ ಅನ್ಲಾಕಿಗೆ ಕಿಲಿ ಮಾಡಿರುವೆ, ಲಾಕ್ ಅನ್ಲಾಕು ಮೋಜು ಮಾಡಿ ವಿಶ್ವಧಾರಣದ ಗುಟ್ಟು ರಟ್ಟು ಮಾಡಿರುವೆ. ವರಕವಿ ಬೇಂದ್ರೆ, ನೀನೇನು ಮಾಂತ್ರಿಕನೇ, ಸೂರ್ಯ ಚಂದ್ರರ ನಿನ್ನ ಅಂಕೆಗಳ ವಂಕೆಯಲ್ಲಿ ಹಿಡಿದಿಟ್ಟಿರುವೆ, ತಾರಾಗಣವ ನಿನ್ನ ಧ್ರುವಪಥದಿ ತಿರುಗಿಸುತ್ತಿರುವೆ, ವಿಶ್ವಕ್ರಿಯೆಯ ನಿನ್ನ 10 ಬೆರಳುಗಳ ಸೂತ್ರದ ಮೇಲೆ ಆಡಿಸುತ್ತಿರುವೆ. ಶಬ್ದ ಬ್ರಹ್ಮವೋ ಬೇಂದ್ರೆ, ಏನಿದು ನಿನ್ನ ಮೋಜು, ನಿನ್ನ ಜೀವನದಿಯಲ್ಲಿ ವಸ್ತು ಮಿಂದು ಜೀವಂತವಾಗಿಹುದು. ಶಬ್ದ ಬ್ರಹ್ಮವೋ ಬೇಂದ್ರೆ, ಏನಿದು ನಿನ್ನ ಮೋಜು, ನಿನ್ನ ಜೀವ ನದಿಯಲ್ಲಿ ವಸ್ತು ಮಿಂದು ಜೀವಂತವಾಗಿಹುದು. ನಿನ್ನ ಬವಣೆಯ ಕುಲುಮೆಯಲ್ಲಿ ಕತ್ತಲೆಯು ಬೆಂದು ಬೆಳಕಾಗಿಹುದು. ನಿನ್ನ ಜ್ಞಾನದ ಎರಕದಲ್ಲಿ ಶಬ್ದ ಅರ್ಥವಾಗಿಹುದು, ಮಾತು ಜ್ಯೋತಿ ಆಗಿಹುದು. ಅಕ್ಷರವು ನಿನ್ನ ಕಲ್ಪನಾಕಾಶದಲ್ಲಿ ನಕ್ಷತ್ರ ಮಾಲೆಯಾಗಿ ಯಗವ ಬೆಳಗಿಹುದು. ಮರನಲ್ಲ ನೀನು ಅಮರ ಬೇಂದ್ರೆ, ನೀನು ಚಿರಂತನ ಬೆಳಕು. ಕಲುಷಿತ ಸಮಾಜಕ್ಕೆ ನವಪಥವ ತೋರು, ದುಷ್ಟ ಮಾನವನ ನವಮಾನವನಾಗಿ ಪರಿವರ್ತಿಸು. ವಿಶ್ವ ಕುಟುಂಬದ ನಿನ್ನ ಕನಸು ನನಸಾಗಿಸು. ಬೇಂದ್ರೆ, ನೀನು ಮಹಾಮಾನವ, ಚಿರಾಯುವಾಗು. ನಂದು ಗುರುವರ್ಯ ಬೇಂದ್ರೆ ಅವ್ರದ್ದು ಸಂಬಂಧ 2 ದಶಕಗಳಿಗಿಂತ ಜಾಸ್ತಿ. ಆಲ್ಮೋಸ್ಟ್ ಫ್ರಮ್ 1968 ಟು 1981. 81ನಲ್ಲಿ ತೀರ್ಕೊಂಡಿದ್ದವರು. ಇಷ್ಟೂ ವರ್ಷ ನನ್ನ ಅವರ ಬಾಂಧವ್ಯ ಇತ್ತು. ಶಾಂತಿ ರಸ ಪ್ರೀತಿಯಿಂದ ಮೈದೋರ್ಬೇಕು. ಇದು ಬರೀ ಬೆಳಗಲ್ಲ, ಬರೀ ಬೆಳಗಲ್ಲ, ಬರೀ ಅನ್ನೋ ಶಬ್ದ ಬಳಸ್ತಾರೆ. ಅಂದರೆ ದಿನ ಬೆಳಗಾಗ್ತದೆ, ಅದು ದಿನ ಆಗೋ ಬೆಳಗದು. ಆದರೆ ಈ ಬೆಳಗೇನಿದೆ ಶಾಂತಿ ರಸ ಪ್ರೀತಿಯಿಂದ ಮೈದೋರೋದು, ಇದು ಬರೀ ಬೆಳಗಲ್ಲ. ಇಲ್ಲಿ ಇಡೀ ಫಿಲಾಸಫಿ ಏನಿದೆ ಬೇಂದ್ರೆ ಅವರ ಅತ್ಯಂತ ಪ್ರಾಥಮಿಕ ಕವನಗಳಲ್ಲಿ ಒಂದಿದು, ರಿಟನ್ ವೇ ಬ್ಯಾಕ್ ಇನ್ 1920s. ಈ ಕವನದ ಮಹತ್ವ ಏನು ಅಂತಂದ್ರೆ, ಇವರಿಗೆ ಶಾಂತಿ ರಸ ಪ್ರೀತಿಯಿಂದ ಮೈದೋರ್ಬೇಕು. ಅಂದ್ರೆ ಪೀಸ್ ಎಲ್ಲಿಂದ ಬರಬೇಕು? ಈ ಪೀಸು ಪ್ರೀತಿಯಿಂದ ಬರಬೇಕು. ಈಗ ನೋಡಿ, ದಿಸ್ ವಾಸ್ ರಿಟನ್ ವೇ ಬ್ಯಾಕ್ ಇನ್ 20s. ದಟ್ ಇಸ್ ದ ಪೀರಿಯಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್. ಯುದ್ಧ ಡಾಮಿನೆಂಟ್ ಇದ್ದ ಪೀರಿಯಡ್ ಅಲ್ಲಿ ಬರೆದಂಥ ಒಂದು ಕವನ ಇದು. ಇಲ್ಲಿ ಅವ್ರಿಗೇನು ಮಹತ್ವದ್ದು ಅಂತಂದ್ರೆ, ಯುದ್ಧದಿಂದ ಶಾಂತಿ, ಪ್ರೀತಿಯಿಂದ ಶಾಂತಿ, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಪ್ರೀತಿಯಿಂದ ಶಾಂತಿ ಬರಬೇಕೆ ಹೊರತು ಯುದ್ಧದಿಂದ ಅಲ್ಲ. ಇದು ಅರ್ಲಿಯೆಸ್ಟ್ ಪೋಯಮ್ ಇದು. ಆಮೇಲೆ 1981 ಅವರು ತೀರ್ಕೊಂಡಿದ್ದು. ತೀರ್ಕೊಳ್ಳೋಕ್ಕಿಂತ ಮೊದಲು ಬರೆದ ಒನ್ ಆಫ್ ದ ಲಾಸ್ಟ್ ಪೋಯಮ್ಸ್ ಈಸ್ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಟೈಟ್ಲು. ಎಷ್ಟು ಮಹತ್ವದ ಪೋಯಮ್ ಅಂತಂದರೆ, ಅಂದರೆ ಬೇಂದ್ರೆ ಅವರ ಫಿಲಾಸಫಿ ಆಫ್ ಲೈಫ್ ಎಷ್ಟು ಮಹತ್ವದ್ದು ಅಂತಂದರೆ, ಈಗ ನೋಡಿ, ಶಾಂತಿಯಿಂದ ಪ್ರಾರಂಭ ಮಾಡ್ತಾರೆ. ಶಾಂತಿ ರಸ ಪ್ರೀತಿಯಿಂದ ಮೈದೋರಿತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಪ್ರಾರಂಭ ಮಾಡೋರು ಈ ಶಾಂತಿಯ ತತ್ವವನ್ನು ಜೀವನದ ಕೊನೆಯವರೆಗೂ ಅದನ್ನು ಚಿಂತನೆ ಮಾಡ್ತಾನೆ ಇರ್ತಾರೆ. ಕೊನೆ ಪದ್ಯ ಆಲ್ಮೋಸ್ಟ್ ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಟೈಟಲ್ ಕೊಡ್ತಾರೆ. ಅದು ಪ್ರಾರಂಭ ಹೇಗಾಗುತ್ತೆ ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್. 4 ಬಣ್ಣ, 4 ರಕ್ತ, 4 ದಿಕ್ಕು, ನಾಕಾಗಿಟ್ಟು ಅಂತ ಶುರು ಮಾಡ್ತಾರೆ. ಇವುಗಳು ಎಲ್ಲಿಡ್ಬೇಕಂತೆ? ನಾಕಾಗಿಡ್ಬೇಕಂತೆ, ಊರು ಹೊರಗಿಟ್ಟು ಏಕಲೋಕ ಸ್ಥಾಪಿಸುವಂಥ ದಿಶೆಯಲ್ಲಿ ಕೆಲಸ ಮಾಡಬೇಕು ಅಂತ ಶುರು ಮಾಡ್ತಾರೆ. ಹೇಗೆ ಕಂಟಿನ್ಯೂ ಆಗುತ್ತೆ ಇದು ಅಂತಂದರೆ ಬಹಳ ಇಂಟ್ರೆಸ್ಟಿಂಗ್ ಕಂಟಿನ್ಯೂಷನ್ ಇದು. ಹುಬ್ಬಳ್ಳಿ ಧಾರವಾಡ ಒಂದು ಮಾಡಲಾರದ ನಾವು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬುದ್ಧಿ ಹೇಳಲಾದೀತೆ ಕ್ವೆಶ್ಚನ್ ಮಾರ್ಕ್ ಹಾಕಿ ಕಂಟಿನ್ಯೂ ಮಾಡ್ತಾರೆ. ಏನು ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂತಂದರೆ, ದಕ್ಷಿಣ ಭಾರತ ಉತ್ತರ ಭಾರತ ಎರಡು ಒಂದಾಗಿ ಏಕ ಆಡಳಿತ ಆಗಬೇಕು. ಇದು ಕಾಮನ್ವೆಲ್ತ್ಗೆ ಬೀಜಪ್ರಾಯವಾದೀತು. ಈ ಕೆಲಸ ಆದರೆ ಕಾಮನ್ವೆಲ್ತ್ಗೆ ಬೀಜಪ್ರಾಯವಾದೀತು ಅಂದು ನೆಕ್ಸ್ಟ್ ಸ್ಟ್ಯಾನ್ಸ ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಒನ್ ವರ್ಲ್ಡ್ ಸ್ಟೇಟ್. ನೋಡಿ, ಒನ್ ವರ್ಲ್ಡ್ ಸ್ಟೇಟ್ ಅಂದರೆ ಫೆಡರೇಷನ್ ಆಫ್ ಫ್ರೀ ನೇಷನ್ಸ್, ಇದು ಸ್ಥಾಪನೆಯಾಗಲೇಬೇಕು, ಖಂಡಿತ ಆಗುತ್ತದೆ. ಇದು ಬೇಂದ್ರೆ ಭವಿಷ್ಯವಾಣಿ.
ಅಂಬಿಕಾತನೆಯನ ಭವಿಷ್ಯವಾಣಿ ಏನು, ಒನ್ ವರ್ಲ್ಡ್ ಸ್ಟೇಟ್ ಆಗಲೇಬೇಕು ಅಂತಂದು ಫರ್ದರ್ ಹಿ ಸೇಸ್ ಹೆರ್ಬಂದರ್ ಇಸ್ ಒನ್ ಆಫ್ ದಿ ಪೆನ್ ನೇಮ್ಸ್ ಆಫ್ ಬೇಂದ್ರೆ ವಿಚ್ ವೆರಿ ಫ್ಯೂ ಪೀಪಲ್ ನೋ. ಹೆರ್ಬಂದರ್ನ ಈ ನುಡಿ ಚಾಟು ನುಡಿ ಅಲ್ಲ, ತಮಾಷೆ ಹೇಳೋ ಮಾತಲ್ಲ, ಅದು ಚಾಟು ನುಡಿ ಅಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಫಲಿಸುತ್ತದೆ ಅಂತ ಬರೀತಾರೆ. ಬರೆದು ಲಾಸ್ಟ್ ಸ್ಟ್ಯಾನ್ಸ, ವೆರಿ ಇಂಟ್ರೆಸ್ಟಿಂಗ್ ಲಾಸ್ಟ್ ಸ್ಟ್ಯಾನ್ಸ. ಶಾಂತಿ ಪುಷ್ಟಿ ತುಷ್ಟಿ ಭದ್ರಂ ಶುಭಂ ಮಂಗಳಂ, ಇದು ಅಮರ ಮಂತ್ರ, ಇದು ನಾವು ರೀಚ್ ಆಗಬೇಕು. ಇದು ಬರೀ ಬೆಳಗಲ್ಲೋ ಅಣ್ಣ. ಅಂದ್ರೆ ಇಡೀ ಫಿಲಾಸಫಿ ಆಫ್ ಲೈಫ್ ಏನಿದೆ, ಇಟ್ ಈಸ್ ಇನ್ ದಿಸ್ ಒನ್ ಪಾಯಿಂಟ್. ಒನ್ ವರ್ಲ್ಡ್ ಸ್ಟೇಟ್ ಆಗಬೇಕು. ಇಮ್ಯಾಜಿನ್ ಮಾಡಿ, ಬೇಂದ್ರೆ ಅವ್ರಿಗೆ ಬಹಳ ಮಹತ್ವದ್ದು, ಇದು ಯಾರು ಗುರುತಿಸದೇ ಇರುವಂತಹ ವಿಷಯ ಇದು. ಅವರು ತಮ್ಮ ಬಗ್ಗೆ ಬರೆದಂಥ ಒಂದು ಕವನ. ನಾನು ಆ ಕವನದಲ್ಲಿ ವಿಶ್ವಮಾತೆಯ ಗರ್ಭ ಕಮಲಜಾತ ಪರಾಗ ಪರಮಾಣು ಕೀರ್ತಿ ನಾನು ಅಂತ ಶುರು ಮಾಡಿ, ಈ ಪೊಯಮ್ದು ಲಾಸ್ಟ್ ಸೆಂಟೆನ್ಸಸ್ ಯಾವುದು ಅಂತಂದ್ರೆ ಬಹಳ ಮಹತ್ವದ ಅಂಶ ಇದು. ವಿಶ್ವದೊಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾತನೆಯ ನಿವನು. ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾತನೆಯ ನಿವನು. ವಿಶ್ವದ ಒಳನುಡಿ ಕನ್ನಡಿಸುತ್ತಿಹ. ಕನ್ನಡಿಸೋದು ಅಂದ್ರೇನು? ಕನ್ನಡದಲ್ಲಿ ಬರೆಯೋದು. ಕನ್ನಡಿಸೋದು ಅಂದ್ರೇನು? ರಿಫ್ಲೆಕ್ಟ್, ಪ್ರತಿಬಿಂಬಿಸೋದು. ವಿಶ್ವದ ಒಳನುಡಿಯಾಗಿ ಕನ್ನಡಿಸುತ್ತಿಹನಿಲ್ಲಿ ಅಂಬಿಕಾತನೆಯ ನಿವನು ಅಂತ ಕನ್ಕ್ಲೂಡ್ ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬೇಂದ್ರೆ ಅವ್ರದ್ದು ವಿಶ್ವದೃಷ್ಟಿ. ಈ ಫಿಲಾಸಫಿ ನಾವು ಅರ್ಥ ಮಾಡ್ಕೊಳ್ಳದೆ ಹೋಯ್ತು ಅಂತಂದರೆ ಬೇಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಕ್ಕಾಗೋದಿಲ್ಲ. ಬೇಂದ್ರೆ ಅವರ ಸಿದ್ಧಾಂತನೇ ವಿಶ್ವಮಾನವತೆ, ನವಮಾನವತೆ. ಇದು ಇಲ್ಲಿ ಪ್ರಿಡಿಕ್ಟ್ ಮಾಡ್ತಾರೆ. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು, ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ಗುಡಿಗಟ್ಟಿ ನಿಂತಂತ ಮೂರ್ತಿ ನಾನು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ತಾಯಿ ತಾವರೆಯ ಪರಿಮಳವ ಉಂಡು ಬೀಸುತ್ತಿಯ ಗಾಳಿ ನಾನು. ಕನ್ನಡದ ತಾಯಿ ತಾವರೆಯ ಪರಿಮಳವ ಉಂಡು ಬೀಸುತ್ತಿಯ ಗಾಳಿ ನಾನು. ಬೀಸುತ್ತಿಯ ಗಾಳಿ ನಾನು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂತ ಜೀವಂತ ಮಮತೆ ನಾನು. ಈ ಐದೆಯರ ಪಂಚ ಪ್ರಾಣಗಳಾಗಿ ಈ ಜೀವ ದೇಹ ನಿಹನು. ಈ ಜೀವ ದೇಹ ನಿಹನು. ವಿಶ್ವಮಾತೆಯ ಗರ್ಭ ಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು.
ನಾನು. ಸಮೇತ ಕರ್ನಾಟಕದ ವರದಿಗಾರನಾಗಿದ್ದೆ, ಧಾರವಾಡ ವರದಿಗಾರನಾಗಿದ್ದೆ. ಒಂದು ಸಮಾರಂಭಕ್ಕೆ ಶಿಕ್ಷಣ ಸಚಿವರನ್ನ ಕರೆದಿದ್ರು. ಅದು ಗಾಂಧಿ ಭವನದಲ್ಲಿ. ನಾನು ಸ್ವಲ್ಪ ತಡ ಮಾಡಿ ಹೋದೆ ಸಮಾರಂಭಕ್ಕೆ. ಅಷ್ಟರೊಳಗೆ ಸಂಚಾಲಕರು ಎಲ್ಲ ಸಚಿವರನ್ನ ಕರ್ಕೊಂಡು ಸುತ್ತಾಡಿಸಿ ತೋರಿಸ್ತಾ ಇದ್ರು. ಗಡ್ಡ ಬಿಟ್ಟಿದ್ದೆ. ನಾನು ನೋಡಿ ಶಿಕ್ಷಣ ಸಚಿವರು ರಂಗನಾಥರು ನನಗೆ ಬಹಳ ಆತ್ಮೀಯರು. ಏನ್ ಶರ್ಮಾ, ಗಡ್ಡ ಬಿಟ್ಬಿಟ್ಟು ಒಳ್ಳೆ ಹುಚ್ಚನಂಗ್ ಕಾಣಿಸ್ತೀಯಲ್ಲ. ನಾನು ಪ್ರತಿಕ್ರಿಯೆ ಕೊಡೋಕ್ಕಿಂತ ಮೊದಲೇ ಬೇಂದ್ರೆ ಅವರು ತಕ್ಷಣ ಪ್ರತಿಕ್ರಿಯಿಸ್ತಾರೆ. ನಾನೂ ಗಡ್ಡ ಬಿಟ್ಟಿದ್ದೀನಿ, ನನ್ನೂ ಹುಚ್ಚ ಅಂತ ಏನೇನೋ ಅಂದ್ರು. ತಕ್ಷಣನೇ ರಂಗನಾಥ್ ರಿಯಲೈಸ್ ಮಾಡ್ಕೊಂಡ್ರೆ ಎಂತ ತಪ್ಪು ಮಾಡಿದೆ ಅಂತ. ಕ್ಷಮೆ ಮಾಡ್ಬೇಕು ಗುರುಗಳೇ, ನಾನು ಆ ಮಾತು ಅನ್ಬಾರ್ದಾಗಿತ್ತು ಅಂತ ಕ್ಷಮೆ ಬೇಡಿದ್ರು. ಶರ್ಮಾ, ನೀನು ಕ್ಷಮಿಸ್ಬೇಕು ಅಂತಂದ್ರು. ನೀವು ನಾನು ಒಳ್ಳೆ ಸ್ನೇಹಿತರು, ಕ್ಷಮ ಮಾಡೋದು ಏನ್ ಬಂತಿದ್ರಲ್ಲಿ ಅಂತಂದೆ. ಅಂದ್ರೆ ಚೇಷ್ಟೆಗೂ ಕೂಡ ಇನ್ನೊಬ್ಬರ ಅವಮಾನ ಮಾಡಬಾರ್ದು ಅಂತನ್ನೋದು ತಿಳ್ಕೋಬೇಕು ರಂಗನಾಥ್ ಅವರೇ ಅಂತ ಬುದ್ಧಿ ಹೇಳಿದ್ರು ಬೇಂದ್ರೆ ಅವರು. ನಾನು ಸಮಾಜವಾದಿ ಮಹಿಳೆ ಪುಸ್ತಕ ರಚಿಸಿದ್ದೆ. ಅದನ್ನ ಬೇಂದ್ರೆ ಅವರು ಹುಟ್ಟಹಬ್ಬದ ದಿನ ಅದನ್ನ ಪ್ರಕಟ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದೆ. ಆದರೆ ಮುದ್ರಣದ ಕೆಲಸ ಮುಗಿಲಿಲ್ಲ. ಬರ್ಡೇ ಬಂತು ಜನವರಿ 31, ಮುಗಿದು ಹೋಗ್ಬಿಡ್ತು. ಆಮೇಲೆ ನನಗನ್ನಿಸ್ತು, ಏನಪ್ಪಾ ಇದು ತಪ್ಪಿಬಿಡ್ತಲ್ಲ. ಅಷ್ಟರೊಳಗೆ ನನ್ನ ಗೆಳೆಯ ಮಹಾದೇವ್ ಹೊರಟ್ಟಿ ಬೆಂಗಳೂರಿಗೆ ಹೋಗಿದ್ರ. ಸುಭಾಷ್ ಶೆಟ್ಟರು ಎಲ್ಲ ಒಳ್ಳೆ ಸ್ನೇಹಿತರು. ಸುಭಾಷ್ ಶೆಟ್ಟರನ್ನ ಭೇಟಿ ಆದ. ಸಚಿವರು, ಅವಾಗ ಶಿಕ್ಷಣ ಸಚಿವರಾಗಿದ್ರು. ಅಂದ್ರು, ಮಹಾದೇವ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಬಂದು ನಾನು ಧಾರವಾಡಕ್ಕೆ ಬರ್ತಾ ಇದ್ದೀನಿ ಬರೋ ವಾರದಲ್ಲಿ. ಶರ್ಮಾ ಅವ್ರಿಗೆ ಹೇಳು, ಯಾವ್ದಾದ್ರು ಕಾರ್ಯಕ್ರಮ ಅವ್ರು ಇಟ್ಕೊಂಡ್ರೆ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ. ಮಹಾದೇವ್ ಹೊರಟ್ಟಿ ಟೆಲಿಫೋನ್ ಮಾಡಿದ. ಸುಭಾಷ್ ಶೆಟ್ಟರು ಕೊಟ್ಟು, ಶರ್ಮಾ ಅವರೇ ಬರ್ತಾ ಇದ್ದೀನಿ ನಾನು ಧಾರವಾಡಕ್ಕೆ, ಇಂಥ ತಾರೀಖ್ ಬರ್ತಾ ಇದ್ದೀನಿ, ನೀವು ಯಾವ್ದಾದ್ರು ಕಾರ್ಯಕ್ರಮ ಇಟ್ಕೊಳ್ಳಿ, ನಾನು 3 ತಾಸು ನಿಮ್ಮ ಸಲುವಾಗಿ. ಸರಿ ಅಂತ ಸಮಾರಂಭ ಶುರುವಾಯಿತು. ನಾನು ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಒಂದು ಮಾತು ಹೇಳಿದೆ. ನೋಡಿ, ನಾನು ಈ ಪುಸ್ತಕನ 31ನೇ ತಾರೀಕು ಜನವರಿ ಬೇಂದ್ರೆ ಜನ್ಮದಿನ ದಿನ ಬಿಡುಗಡೆ ಮಾಡಬೇಕು, ಅವ್ರಿಗೆ ಅರ್ಪಣೆ ಅಂತೂ ಮಾಡಿದ್ದೇನೆ, ಆವತ್ತೇ ಬಿಡುಗಡೆ ಮಾಡಬೇಕು ಅಂತ ನನ್ನ ಮನಸ್ಸಿತ್ತು. ಆದರೆ ಆಗಲಿಲ್ಲ ಬಿಡುಗಡೆ ಮಾಡಲಿಕ್ಕೆ, ಮುದ್ರಣ ಆಗಿದ್ದಿಲ್ಲ. ಆದ್ರೆ ಇವತ್ತು ಸಚಿವರೇ ಬಂದಿದ್ದಾರೆ, ಬಹಳ ಸಂತೋಷ ಆಯಿತು, ಅವ್ರ ಕಡೆಯಿಂದ ಬಿಡುಗಡೆ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿ. ಬೇಂದ್ರೆ ಮುಖ್ಯ ಅತಿಥಿಗಳು, ಅವ್ರಿಗೆ ಸಮರ್ಪಣೆ ಮಾಡೋದಿತ್ತು. ಬೇಂದ್ರೆ ಮಾತಾಡೋ ಪಾಳಿ ಬಂತು. ಶರ್ಮಾ ಯಾವಾಗ್ಲೂ ಸದಿಚ್ಛೆ ಉಳ್ಳವ, ಅವನ್ ಏನ್ ಇಚ್ಛೆ ಮಾಡ್ತಾನೆ ಅದು ಯಾವಾಗ್ಲೂ ಸಾರ್ಥಕ ಆಗ್ತದೆ ಅಂದ್ರು. ಆಮೇಲೆ ಹೇಳಿದ್ರು, ಅವನು ನನ್ನ ಹುಟ್ಟಹಬ್ಬದ ದಿನ ಈ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದ ಅಂತ ಹೇಳ್ದ. ಇವತ್ತೇ ನನ್ನ ಹುಟ್ಟಹಬ್ಬ ಅಂದ್ರು. ವಿಚಿತ್ರವಾದ ಪ್ರಸಂಗ. ಇವತ್ತು ಮಾಘವದ್ಯ ಪ್ರತಿಪದೆ, ಪಂಚಾಂಗದ ಪ್ರಕಾರ ನಾನು ಹುಟ್ಟಿದ್ದು ಮಾಘವದ್ಯ ಪ್ರತಿಪದೆಯ ದಿನ. ಅವನಿಚ್ಛೆ ಇದ್ದದ್ದು ನನ್ನ ಹುಟ್ಟಹಬ್ಬದ ದಿನ ಬಿಡುಗಡೆ ಮಾಡಬೇಕು ಅಂತ. ಅದ್ರ ಪ್ರಕಾರನೇ ಇವತ್ತು ಬಿಡುಗಡೆ ಆಗ್ತಾ ಇದೆ. ಅವನಿಚ್ಛೆ ಪೂರೈಸಿದೆ. ಇಂಥ ಒಂದು ವಿಚಿತ್ರವಾದ ಘಟನೆ, ಆಕಸ್ಮಿಕ ಆದ್ರೆ ಎಷ್ಟು ಪ್ರಾಸಂಗಿಕ ಅನ್ನೋದು ನನಗಂತೂ ಅತ್ಯಂತ ಸಂತೋಷವನ್ನು ಕೊಟ್ಟಂತ ಘಟನೆ ಅದು. ಬೇಂದ್ರೆ ಅವರು ಈ ಮಾತನ್ನು ಹೇಳಿದ್ದು, ಅವನ ಇಚ್ಛೆ ಸದಿಚ್ಛೆ, ಆ ಇಚ್ಛೆ ಎಂದೂ ಕೂಡ ವಿಫಲ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಹೇಗೆ ಮರೆಯೋಕೆ ಸಾಧ್ಯ ಇದೆ? ಆಪ್ತ ಶಿಷ್ಯ ಶರ್ಮಾ ಹಾಗೂ ಗುರುವರ್ಯ ಬೇಂದ್ರೆ ಇವರ ಬಾಂಧವ್ಯದ ಅಪರೂಪದ ಘಟನೆಗಳನ್ನ ಕೇಳಿದ್ರಿಯಲ್ಲ. ಇದರ ಮುಂದಿನ ಭಾಗವನ್ನ ಬರುವ ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ನಮಸ್ಕಾರ. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ತಂತಿ